ನಿಮ್ಮನ್ನು ಕಾಯುವಂತವರಾಗಿರ್ತಾನೆ. ನೋಡಿ, ದೇವರ ಒಂದು ಕಾಯುವಿಕೆಯಲ್ಲಿ ಅಥವಾ ಆತನ ಒಂದು ಗ್ರಹಿಕೆಯನ್ನು ಇರಬೇಕಾದ್ರೆ ಯಾವ ಒಂದು ಚಿಂತೆ ದುಃಖವನ್ನು ಮುಗಿಸಲಿಕ್ಕೆ ನಮಗೆ ಸಾಧ್ಯ. ನಾವು ಏನ್ ಬೇಕಾದರೂ ಮಾಡಬಹುದು, ಏನ್ ಬೇಕಾದ್ರೂ ಕೂಡ ಕೊಂಡ್ಕೊಳ್ಬಹುದು, ಒಳ್ಳೆಯದು, ಕೆಟ್ಟದೆಲ್ಲ ಒಳ್ಳೆಯದು. ಹಾಗಾಗಿ ಎಲ್ಲ ಗ್ರಹಿಕೆಯಲ್ಲಿರುವ ದೇವಶಾಂತಿ, ಎಲ್ಲಕ್ಕಿಂತ ಗ್ರಹಿಕೆಯಲ್ಲಿರುವಂತಹ ದೇವಶಾಂತಿ ಯಾವಾಗ ಪಡ್ಕೊಳ್ತೀನಿ ಅಂತಂದ್ರೆ ಉಪವಾಸ ಮಾಡತಕ್ಕಂಥ ಸಮಯ, ಒಳ್ಳೆ ಸಮಯವಾಗಿದೆ. ಇದನ್ನು ದೇವರ ಕೃತಜ್ಞತಾ ಸ್ತುತಿ ಮಾಡ್ತಾ ಅಥವಾ ಆತನಲ್ಲಿ ನೆಲೆಗೊಂಡವರಾಗಿ ಅಥವಾ ಆತನ ಪ್ರೀತಿಯಲ್ಲಿ, ಆತನ ವಾಕ್ಯದಲ್ಲಿ, ಆತನ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿದ್ದಾಗ ದೇವರ ಶಾಂತಿಯನ್ನು ಹೊಂದುತ್ತೀವಿ. ಆವಾಗ ಜನರು ನೋಡಿ ಏನಂತಂದ್ರೆ ಈ ಉಪವಾಸದಿಂದ ಸಾರ್ಥಕ ನೋಡಿ ಅಂತ ಹೇಳ್ತಾರೆ. 40 ದಿನ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಮತ್ತೆ ಇದನ್ನ 40 ದಿವಸ ಆದ್ಮೇಲೆ ಕಂಟಿನ್ಯೂಸ್ ಮಾಡಿದ್ರೆ ಅಂತಂದ್ರೆ ಅದು ಫೇಲ್ ಆಗ್ತದೆ. ನೀವು ಒಂದ್ಸಲ ಉಪವಾಸ ಇದ್ದಿದ್ರೆ ಅಂತಂದ್ರೆ ಒಂದು ಕೆಲಸಕ್ಕೋಸ್ಕರ ಇರ್ತೀರಿ, ಯಾವುದೋ ಒಂದು ಚಟ ನಮ್ಗೆ ನೀವು ಉಪವಾಸ ಇದ್ದೀರ ಅಂತ ಹೇಳ್ತೀರಿ, ಅದರಿಂದ ಜೀವನ ಪರ್ಯಂತ ಬಿಟ್ಟುಬಿಡ್ಬೇಕು. ಅವಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಇಲ್ಲ ಅಂತಂದ್ರೆ ಮತ್ತು ಅದು ಅದೇ ರೀತಿಯಾಗಿ ನಡೆದೇ ಆಗಿರ್ತಕ್ಕಂಥ ಯೋಜನೆಗಳನ್ನ ನಾವು ಹೇಳ್ತೇವೆ. ಇನ್ನೊಂದು ವಾಕ್ಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 20 ನಾವು ಓದಿದ್ದೇವೆ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ, ದೇವರಿಗೆ ಸ್ತೋತ್ರ ಮಾಡುತ್ತಾ, ದೇವರಿಗೆ ಪ್ರಾರ್ಥನೆ ಮಾಡುತ್ತಾ, ದೇವರಲ್ಲಿ ವಾಕ್ಯ ಓದಿಕೊಳ್ಳುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿ. ನೋಡೋಣ, ದೇವರನ್ನ ಪ್ರೀತಿ ಮಾಡ್ತೀನಿ, ದೇವರನ್ನು ತಂದೆ ಆಗಿದ್ದಾರೆ, ನಾನು ವಾಕ್ಯ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಅಂದು ನಾವು ದೇವರನ್ನು ಭಯ ಪಡೆದೇ ಹೋದರೆ ನಾವು ಪಾಪಿಗಳಾಗಿದ್ದೇವೆ. ಭಯ ಮತ್ತು ಭಕ್ತಿ ಎರಡು ಇರಬೇಕು. ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿರಿ. ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿರಿ, ಒಬ್ಬರಿಗೊಬ್ಬರು ಅಣ್ಣತಮ್ಮಂದಿರಾಗಿ ಪರಸ್ಪರ ಬಾಳ ಹುಟ್ಟಿದವರಾಗಿರಬೇಕಂತ ನಾವು ಉಪವಾಸವಾಗಿರ್ತಕ್ಕಂಥ ನಾವು ಇನ್ನೊಬ್ಬರನ್ನು ನೋಡಿ ಹೊಟ್ಟೆಗಿಸ್ಕೊಳ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು, ಮಾತುಗಳನ್ನು ನೋಡಿ ಹೇಳಸ್ತಕ್ಕಂಥದ್ದು ಅಥವಾ ನಾವು ಏನೇ ಮಾಡಬೇಕಾದ್ರೂ ಕೂಡ ವಿನಯವುಳ್ಳವರಾಗಿರ್ಬೇಕು. ಉಪವಾಸ ಇರಬೇಕು. ನಾವು ಯಾವಾಗ ವಿನಯವಾಗಿರ್ತೇವೆ ಅವಾಗ ದೇವರಿಗೆ ಮಹಿಮೆಯಾಗ್ತದೆ. ಇವರು ಕ್ರಿಸ್ತನ ಮಕ್ಕಳಿದ್ದಾರೆ ನೋಡಿ, ಇವರು ಕ್ರಿಶ್ಚಿಯನ್ ಇದ್ದಾರೆ ನೋಡಿ, ಇವರು ತಂದೆಯ ಮಕ್ಕಳಾಗಿದ್ದಾರೆ ಅನ್ನೋದಾಗಿ ಹೇಳ್ತಾರೆ. ಅದೇ ಕೆಟ್ಟವರಾಗಿದ್ದರೆ ಅದು ನಮಗೆ ಹೆಸರು. ಸೊ ಹಾಗಾಗಿ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಒಬ್ಬರಿಗೊಬ್ಬರು ನಾವು ಹೊಂದಿಕೊಂಡು ಪ್ರೀತಿ ಭಾವದಿಂದ ನಾವು ಇತರ ಮಾತ್ರ ನಮ್ಮ ಉಪವಾಸಗಳನ್ನು ಸಾರ್ಥಕವಾಗಲಿಕ್ಕೆ ಸಾಧ್ಯವಾಗಿದೆ. ಇನ್ನೊಂದು ಮನೆ ವಚನ ನಾವು ನೋಡ್ತೇವೆ. ಕೀರ್ತನೆಗಳಲ್ಲಿ 113ನೇ ಅಧ್ಯಾಯ ವಚನ 1ರಲ್ಲಿ ಯೇಸುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮವನ್ನು ಸ್ತುತಿಸಿರಿ. ಯಾಹುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ. ಸೇವಕರನ್ನ ಸೌಪಾಲಕರು ಎಲ್ಲಾದ್ರು ಅಂತ ನೋಡಿ, ಸೇವಕರನ್ನ ನಾವು ಕೂಡ ಸೇವಕರಾಗಿದ್ದೇವೆ. ನಾವು ಕೂಡ ಸೇವಕರು ಅಥವಾ ಅವ್ರು ನಮ್ಗಿಂತ ಮೇಲೆ ಆದರೂ ಕೂಡ ನಮ್ಮನ್ನು ಕೂಡ ಸೇವಕರನ್ನಾಗಿ ನಾವು ಮಾಡಿಸಿಕೊಂಡು ದಾವಿದನಿಗೆ ಹೇಳ್ತಾನೆ ಅಂತಂದ್ರೆ ಸ್ತೋತ್ರ ಮಾಡಿರಿ, ಯೆಹೋವನ ನಾಮವನ್ನು ಸ್ತುತಿ ಮಾಡಿರಿ. ಹಾಗಾಗಿ ದೇವರನ್ನ ಸ್ತುತಿ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಈಗ ಎಲ್ಲರಿಗೂ ಕೂಡ ಒಂದು ಕಥೆ ಗೊತ್ತಿರ್ಬೋದು. ಒಬ್ಬ ರಾಜನಿಗಿರ್ತಾನ ಒಂದು ಊರಲ್ಲಿ, ಅವನಂತರ ಬಹಳಷ್ಟು ಶ್ರೀಮಂತನಾಗಿರ್ತಾನ, ರಾಜನೇ ಮಾಡಿರ್ತಾನಂದ್ರ ಒಂದ್ ದಿವಸ ಎಲ್ಲಾ ಜನರು ಆಫರ್ ಕೊಟ್ಟಿರ್ತಾನೆ. ಮೊದಲೆಲ್ಲ ಬಹಳಷ್ಟು ಜನ ಕೇಳ್ಬೋದು. ಅವನು ಏನು ಆಫರ್ ಕೊಟ್ಟಿರ್ತಾನಂತಂದ್ರ, ನೀವು ಯಾವ್ಯಾವ ವಸ್ತುಗಳಿಗೆ ದುಡ್ಡಿರ್ತೀರಿ ಅವೆಲ್ಲ ವಸ್ತು ನಿಮ್ಮದಾಗಿರ್ತಾವ ಅಂತ. ಅವಾಗ ಎಲ್ಲರೂ ಬಂದು ಡೋರು ಮತ್ತೇನು ಬಾಕ್ಸ್ ಮತ್ತೊಂದು ಏನೋ ವಸ್ತು ಅಥವಾ ಕಾಲು ಬಂದೆ ಎಲ್ಲರೂ ಕೂಡ ದುಡ್ಡಿ ಅವರು ಇಷ್ಟ ಬಂದಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡಿದ್ದಾನೆ. ಆದ್ರೆ ಅದರಲ್ಲಿ ಸಿಕ್ಕ ಹುಡುಗಿಗಳು ಏನ್ ಮಾಡಿದಂತ ರಾಜನಿಗೆ ಕೈ ಹಿಡಿದು, ರಾಜನ ನೀವು ನನಗೆ ಬೇಕು ಅಂತ ಹೇಳ್ಬೇಕು. ಒಂದು ವೇಳೆ ರಾಜನಿಗೆ ನಾವು ಪಡ್ಕೊಂಡೇವೆ ಅಂದ್ರೆ ಎಲ್ಲ ಸಿಗಲು ನಮ್ಗೆ ಸಾಧ್ಯ ಅಲ್ಲ ಅಂತ ಇಲ್ಲ. ನಾವು ವಸ್ತುಗಳಿಗೆ ಹಿಡ್ಕೊಂಡೇವೆ ಅಂದ್ರೆ ಒಂದು ವಸ್ತು ಸಿಗ್ತದೆ ನಾವು. ಅದೇ ರಾಜನಿಗೆ ಹಿಡ್ಕೊಂಡೇವೆ ಅಂತಂದ್ರೆ ಈ ರಾಜ್ಯ ಬಂದ್ರೆ ನಮ್ದು. ಹಾಗಾಗಿ ಒಂದು ವಸ್ತುಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಉಪವಾಸ ಇರಬೇಕು. ದೇವರನ್ನು ಹೊಂದಿಕೊಳ್ಳೋದಕ್ಕೋಸ್ಕರ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳೋದಕ್ಕೋಸ್ಕರ, ದೇವರ ಪ್ರೀತಿಯಲ್ಲಿ ನಾವು ಪಡೆದುಕೊಳ್ಳೋದಕ್ಕೋಸ್ಕರ ಉಪವಾಸ ಮಾಡಿದರೆ ನಮಗೆ ಎಲ್ಲವೂ ಕೂಡ ದೊರಕುವಂತಾಗಿದೆ. ಮತ್ತು ದೇವರ ಪ್ರೀತಿಯಲ್ಲಿ ಇರ್ತೇವೆ, ದೇವರ ಅನುಭವದಲ್ಲಿ ಇರ್ತೇವೆ, ದೇವರೆಲ್ಲವೂ ಕೂಡ ಪೂರೈಸುವಂತವನಾಗಿದ್ದಾನೆ. ಸೊ ಹಾಗಾಗಿ ಯಾವಾಗಲೂ ಕೃತಜ್ಞತೆ ಒಳಗಾಗಿರಿ. ದೇವರು ಕೂಡ ನಿಮ್ಮನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಚಿಕ್ಕ ವಾಕ್ಯವನ್ನು ಮುಗಿಸುತ್ತೇನೆ. ಜಯ.